ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇದು ನನ್ನ ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ಬಾಯ್ಸ್ ಜೊತೆ ಆರ್ತಿಗಳ ಜೊತೆ ಒಳ್ಳೆ ಮಸ್ತ್ ಕೂಡೆ ಹೊಡಿದು. ಇದಾದ್ಮೇಲೆ ನೆಕ್ಸ್ಟ್ ಹೋಗ್ತಾ ಇರೋದೆ ಮೈಸೂರಿನ ಮಹಾಜನ ಕಾಲೇಜಿನಲ್ಲಿ ಬೈಕ್ ಇವೆಂಟ್ಸ್ ನಡೀತಿದೆ, ಬೈಕರ್ಸ್ ಕಾರ್ನಿವಲ್ ಅಂತ. ಸೊ ಅಲ್ಲಿಗೆ ನಾನು ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ಮಸ್ತಾಗಿರುತ್ತೆ. ಆಲ್ ಮೋಟೋ ಬ್ಲಾಗರ್ಸು, ಇನ್ಫ್ಲೂಯೆನ್ಸರ್ಸು ಎಲ್ಲ ಬರ್ತಾಯಿದ್ದಾರೆ. ಸೊ ನಾನು ಹೋಗ್ತಾಯಿದ್ದೀನಿ. ಬನ್ನಿ, ಅಲ್ಲಿ ಏನೇನಾಗುತ್ತೆ, ಯಾವ್ಯಾವ ಥರ ಬೈಕ್ಗಳು ಬಂದಿರುತ್ತೆ, ಯಾವ್ಯಾವ ಥರ ಸ್ಟಂಟು, DJ, ಗೇಮ್ಸ್, ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಬನ್ನಿ, ಇವತ್ತಿನ ಮಸ್ತಾಗಿರುತ್ತೆ. ಮಾತ್ರ ಇನ್ನೂ ವೀಡಿಯೋ ಈವೆಂಟ್ಸ್ ಹೋಯ್ತಿದ್ದಂಗೆ ಎದುರುಗಡೆ ನಮ್ಮ ದೇವರು ಬಾಸ್ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರೋದೇ. ಇನ್ನು ಜೈ ಅಪ್ಪು ಬಾಸ್ ಅಂತ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಆಲ್ಮೋಸ್ಟ್ ಟಿಪಿಕಲ್ ಬ್ರೋ ಎಲ್ಲ ಬರ್ತಾರೆ. ನಂಬಬೇಡಿ, ರೈಡರ್, ಮೈಸೂರಿನ ಹಾಲ್ ಮೋಟೋ ಬ್ಲಾಗರ್ ಎಲ್ಲ ಬರ್ತಾ ಇದ್ದಾರೆ. ವಿಡಿಯೋ ಮಾತ್ರ ಮಸ್ತ್ ಇರುತ್ತೆ. ಇವತ್ತು ನೋಡೋದ ಯಾರ್ಯಾರು ಸಿಗ್ತಾರೆ ನೋಡೋದ, ಅವರ ಮಾತಾಡಿಸ್ತೀನಿ. ಅಣ್ಣ ಸೈಡ್ ಬಿಟ್ಟರೆ ಹೊಂಟೋಯ್ತೀನಿ, ನೀನು ಮಧ್ಯಕ್ಕೆ ಹೋದರೆ ಹೆಂಗೆ ಹೋಗ್ಲಿ. ಬ್ರದರ್ ಒಬ್ರು ಬರಬೇಕಿತ್ತು, ಬಟ್ ಮಿಸ್ ಆದರು. ಅವ್ರು ಬೆಂಗಳೂರಲ್ಲಿ ಏನೋ ಕೆಲಸ ಇದೆ ಅಂತ ಅವರೇ ನಮ್ಗೆ ಹೇಳಿದ್ದು, ಇದೇ ಬನ್ನಿ ಹೋಗೋದಾ ಅಂತ. ಬಟ್ ಅವರೇ ಇಲ್ಲ. ಸ್ವಲ್ಪ ಬೇಜಾರಾಗುತ್ತೆ ಬರಲಿಲ್ಲ ಅಂದರೆ. ನೆಕ್ಸ್ಟ್ ಇನ್ನೊಂದು ಇವೆಂಟ್ ನಡೆಯುತ್ತೆ ಅಂತಿದ್ರು, ನೋಡೋದ ಆ ಟೈಮಲ್ಲಾದರೂ ಒಟ್ಟಿಗೆ ಹೋಗೋದಾ. ಆಲ್ರೆಡಿ 10 ಗಂಟೆಗೆ ಸ್ಟಾರ್ಟು, ನಾನೀಗ 10:15 ಆಗಿಬಿಟ್ಟಿದೆ. ಹೋಗ್ತಾ ಇದ್ದೀನಿ. ಇನ್ನು ಈಗ ಯಾವ್ಯಾವ ಥರ ಬೈಕ್ಸ್ ಎಲ್ಲ ಬಂದಿರುತ್ತೆ ನೋಡಬೇಕು. ಬೈಕ್ಗಳನ್ನ ಹುಡುಗರು ತೊಗೊಂಡ್ಮೇಲೆ ಹುಡುಗರ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಹುಡುಗರ ಲೈಫಲ್ಲಿ ನಾವು ಎಲ್ಲೂ ಹೋಗಿ ಬೈಕ್ ಇಲ್ಲದೆ ಎಲ್ಲೂ ಹೋಗಲ್ಲ. ಆಲ್ಮೋಸ್ಟು ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಶೂಸಿಂದ ಹಿಡಿದು ಗಾಡಿಗೆ ಮ್ಯಾಚ್ ಆಗೋ ರೀತಿ ನೋಡ್ತೀವಿ. ಫಸ್ಟೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತೀವಿ, ಫಸ್ಟ್ ಗಾಡಿಗೂ ನನಗೆ ಮ್ಯಾಚ್ ಆಗುತ್ತೆ ಅಂತ ನೋಡಿಸ್ತೀವಿ. ಹುಡುಗರ ಲೈಫ್ ಹಂಗೆ. ಕೆಲವೊಂದು ಜಾಸ್ತಿ ಜನ ಹುಡುಗಿರು ಬಂದಮೇಲೆ ಲೈಫ್ ಟೈಮ್ ಚೇಂಜ್ ಆಗುತ್ತೆ. ಬಟ್ ನಮ್ಮಂಥ ಬೈಕರ್ಸ್ಗೆ ಬೈಕ್ ಬಂದಮೇಲೆ ಚೇಂಜ್ ಆಗುತ್ತೆ. ಫಸ್ಟೆಲ್ಲ ಎಲ್ಲೂ ಹೋಗ್ತಿರಲಿಲ್ಲ ಬೈಕ್ ಇಲ್ಲದೆ ಇದ್ದಾಗ. ನಾನು ಬರೀ ಬಸ್ಸಲ್ಲಿ ಹೋಗ್ಬೇಕು, ಟ್ರೈನಲ್ಲಿ ಹೋಗ್ಬೇಕು ಅಂತ. ಬಟ್ ಬೈಕ್ ತೊಗೊಂಡ್ಮೇಲೆ ನಾನು ತುಂಬ ಪ್ಲೇಸಸ್ ನೋಡಿದ್ದೀನಿ, ತುಂಬ ಎಂಜಾಯ್ ಮಾಡಿದ್ದೀನಿ ಬೈಕಿಂದ ಮಾತ್ರ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ. ಒಂದೇ ಬಿಟ್ಟು ಕಾಲೇಜ್ ಗ್ರೌಂಡ್ ಹತ್ತ ಬನ್ನಿ, ಹೇಗಿರುತ್ತೆ ಒಳಗೆ ನೋಡೋದ. ಆರಕ್ಕೆ ಅವಳೇ ಆಗ್ಬಿಟ್ಟಿದೆ. A few moments later. ಏನ್ ಬ್ರೋ, ಏನ್ ಸಮಾಚಾರ? ಓ ವಾಟ್ಸಪ್ ಡ್ಯೂಡ್, ಹೇಳಿ ಕೇಳುವ. ಹೇಳಿ. ಏನು ಈಗ ಬರ್ತಿದ್ರಿ? ಏನ್ ಮಾಡಪ್ಪ, ಒಂದು ಸ್ವಲ್ಪ ಕೆಲಸ ಬಿಸಿ. ಈಗ ವೈಟ್, ಎಲ್ಲರೂ ವೈಟ್. ನನಗೂ ಹೇಳ್ಬೇಕು ವೈಟ್ ಆಗ. ಹಂಗೇನಿಲ್ಲ, ಅವ್ರು ಟೀ ಶರ್ಟ್ ಮಾಮೂಲಿ ಕೊಟ್ಟಿರ್ತಾರಲ್ಲ ಹಂಗೆ. ಈಗ ನಾವು ಎಲ್ಲಿ ಹೋಗ್ಬೇಕು? ಈಗ ನಾವು ಒಳಗೆ ಹೋಗ್ಬೇಕು. ನಾನು ಗಾಡಿಯಲ್ಲಿ ನಿಲ್ಲಿಸ್ಲಿ. ಒಳಗೆ ನಿಲ್ಸುವ. ಒಳಗೆ? ಹ್ಞೂ, ಇಲ್ಲಿ ಎಲ್ಲೂ ಬೇಡವಾ? ಇಲ್ಲೆಲ್ಲ ನಿಲ್ಸುತ್ತೆ, ಒಳಗೆ ನಿಲ್ಸುವ. ಟಿಕೆಟ್ 149. 149. 140. ಅಲ್ಲಲ್ಲಲ್ಲಲ್ಲಲ್ಲಲ್ಲ 149 1000 ಕೊಟ್ಟೋದಾ? ನಡಿ ಹೋಗೋದ ಒಳಗೆ. ನಡೆಯ ಒಳಗೆ ಗಾಡಿ. ಕಿರಣ್ ಜಿ, ರಕ್ಷಿತ್. ಹಾಂ, ಒಂದು ಹೆಲ್ಮೆಟ್ ಹಾಕಿಲ್ಲ. ರಕ್ಷಿತ್ ಎನ್.
Now only. Come. ಏನೋ ಬ್ಯಾಡ್ಸ್ನ ಹಾಂ ನನಗೆ ನೀನು ಹಾಕು ನಿನಗೆ ನಾನು ಹಾಕ್ತೀನಿ. ಏ ಏನು ಅನ್ಕೊಂಬಿಟ್ಟಿದ್ಯಾ? ಬ್ಯಾಡ್ಸ್ ನಾನು ಹೇಳ್ತಾರಲ್ಲ ಈಗಲೇ ಹಾಕಬೇಕಾ? ಇನ್ನೂ ಬಂದಿಲ್ಲ, ಎಲ್ಲ ಬರಬೇಕು. ಇನ್ನೇನು ಪರೀಕ್ಷೆ ಸಮಾಚಾರ? ಹೇಳ್ಬೇಕು ಬ್ರೋ ದೊಡ್ಡವರು. ಏನು ಫುಲ್ ಆರಾಮು ಅಂತ್ಯಾ? ನೋಡಿ ಹೆಂಗಿದೀವಿ. ಫುಲ್ ಹೀರೋ ಆಗ್ಬಿಟ್ಟಿದ್ಯಾ? ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ದೀರಾ. ಯಾರು ನಾನು? ಹಿಂಗ್ ಕೇಳ್ತಾ ಇದೀಯಾ? ನಿನ್ನ ಆಸ್ತಿ ಏನು, ನಿನ್ನ ಅಂತಸ್ತೇನು, ನಿನ್ ಗೌರವ ಏನು, ನಿನ್ ತೂಕ ಏನು? ನೀನಾ? ನೀವು ಬ್ರೋ ನಾನು ಫೋನ್ ಮಾಡಿದ್ದೆ, ನೀನು ಫೋನ್ ಮಾಡಿದ್ದೆ. ಈಗ ಆಯ್ತು ಬಿಡಿ, ವಿಡಿಯೋ ಎಲ್ಲ ಏನಕ್ಕೆ ಮಾಡ್ತೀರಾ? ಬೈಕ್ ಹಚ್ಬಿಟ್ಟವ್ರೆ ಮಾಡೋದ. ನೋಡಿ ಆರ್ ಎಕ್ಸ್ ನೋಡಿ ಹಾಕೊಂಡ್ಬಿಟ್ರೆ ರಜಾ ಏನ್ರ ಏನು ಸಮಾಚಾರ? ಎರ್ಸೋನ್ಬಿಟ್ಟು ಈಗ ಇಲ್ಲೇ ಹೋಗ್ಬಿಟ್ಟೆ, ಎರ್ಸೋನ್ಬಿಟ್ಟು ಚರ್ಚ್ಗೆ ಹೋಗಿದ್ದು ಮನೆ ಬಿಸಾಕಿ ಬೇರೆ ಬಿಟ್ಟು ಹಾಕೊಂಡೆ. ಇವ್ರದಕ್ಕೂ ಹಾಕ್ಬೇಕಂತ ಇಟ್ಕೊಳ್ಳಿ. ಕೈ ತೋರಿಸಿ ನಿಮ್ದಕ್ಕೆ ಒದ್ದೆ ಆಗ್ಬಿಟ್ಟಿದೆಯಲ್ಲ ಕೈ. ಅದಕ್ಕೆ ಏನಾರ ಆಗಲಿ ನಾಲ್ಕು ಅನ್ಸಿದೀವಿ ಆಯ್ತಾ? ಹಿಂದಕ್ಕೆ ಇಟ್ಕೊಂಬಿಡಿ. ಬ್ಯಾಡ್ಸ್ ಹಾಕ್ಬಿಡೋದಕ್ಕೆ ಇಲ್ಲ ಬ್ಯಾಡ್ದ ಮೇಲೆ ಹಾಕೊಳ್ಳೋದು ಬನ್ನಿ. ಏನು ಹೊಡಿಯೋದು? ಅದು ಹೊಡೆಯೋದು ಇದೇ ಗೇಮ್ಸ್ ಹೇಳಿದ್ದು. ಅದು ಹೊಡೋರು ಏನು ಕೊಡ್ತಾರೆ? ಗಿಫ್ಟ್. ಏನು ಗಿಫ್ಟು? ನಮ್ಗೆ ನೀವೇ ಬೇಕು ಅಂದರೆ ನೀನು ಅಮ್ಮಿಕೊಂಡಿರಪ್ಪ ನೀನು. ದಯವಿಟ್ಟು ಸ್ಟಾಲ್ಸ್ ಅಲ್ಲಿ ಇರೋರು, ಐ ನೋ ಇಟ್ಸ್ ವೆರಿ ಕಂಫರ್ಟಬಲ್ ಸಿಟಿಂಗ್ ಇನ್ ದ ಸ್ಟಾಲ್ಸ್. ಫ್ಯಾನ್ ಇದೆ, ಸೂಪರ್ ಆಗಿದೆ, ಸೂಪರ್ ಕೂಲ್ ಆಗಿದೆ. ಒಂದು 10 ನಿಮಿಷ ಇನೋವೇಷನ್ ಯಾವ್ದಾರು ಸರಿ. ಆಯ್ ಬ್ರೋ ಸೋಡಾ ಎಲ್ಲ ಕುಡಿಸ್ತಾ ಇದೆಯಲ್ಲ. ಅನ್ನದಾತ ನೀನು ಕೊಡಿಸ್ತಾರೆ, ನಾನು 1 ವರ್ಷ ಆಯ್ತು ಇವ್ರು ಸಿಕ್ಕಿ. ಇವಾಗ ಸೋಡಾ ಕೊಡಿಸ್ತಾರೆ ನಮಗೆ. ಪುಣ್ಯ ಹಾಕ್ಬೇಕು ನಾವು. ದುಡ್ಡು ನೀನು ಕೊಟ್ಬಿಡು, ನನಗೆ ಹೇಳ್ತಿದ್ದೀರ, ನಾನು ಕೊಡಿಸ್ತಾ ಇದ್ದ. ಇವ್ರು ನೋಡ್ತಾ ಇರೋ ಒಂದು ಸಾಂಗ್ ಜ್ಞಾಪನ ಬರುತ್ತೆ. ಯಾರೇ ಬಂದು lighting the lamp is always a sign of starting the event. ನಿಂತ ನೋಡು ಯಜಮಾನ. Few minutes later.
ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬತ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನನಗೆ ಬಂದೇ ಬರ್ತೀನಿ. Thank you all of you. ನೀವೀಗ ಸ್ಟಂಟ್ ಶೋ ನೋಡಿದಿರಾ? ಅದು ಬಾಲಿವುಡ್ ಟೀಸರ್ ಅಷ್ಟೇ, ಪಿಕ್ಚರ್ ಅभी ಬಾಕಿ है. You are gonna have another stunt show coming up for you guys exclusively. Thank you so much Star Riders for being here. ಈ ಒಂದು ಸ್ಟಂಟ್ ಪರ್ಫಾರ್ಮೆನ್ಸ್ ಎಕ್ಸಾಕ್ಟ್ಲಿ ಟ್ರೇಲರ್ ಏನಿದೆ ಅಲ್ಲ, ಪಿಕ್ಚರ್ ಎಲ್ಲ ಸೂಪರ್ ಆಗಿದೆ. ಅಂಡ್ ನಮ್ಮ ಈ ಒಂದು ಇವೆಂಟ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಪಾನ್ಸರ್ಸ್ ಆರ್ ದ ಮೇನ್ ರೀಸನ್ ಅಂತ. ನಮ್ಮ NMBC ಮಾಡಿರುವಂತ ಈ ಒಂದು ಕಾರ್ಯಕ್ರಮ ನಮ್ಮ ಮೈಸೂರು ಬೈಕರ್ಸ್ ಕಾರ್ನಿವಲ್ಗೆ ಸಾಧ್ಯ ಇಲ್ಲ, ನಿಮಗೆ ಗುರಿ ಇಲ್ಲ, ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ ಅದು, ಆಗಲ್ಲ, ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಮೇಲ್ ಬೀಳ್ತು ಆಯ್ತಾ ಬಾ ಟೋಕನ್ನ ನೋಡ್ನಗಲಿ ಕಾಲೆಳೆವರ ಕಾಲೆಳಿಲಿ, ನೀ ನಗು ನಗುತ್ತಾ ಮುಂದೆ ನಡೀತಿರು, ನಿನ್ನ ಕೆಲ್ಸ ಮಾತ್ರ ಮಾತಾಡ್ಲಿ. ಸೋಲುತ್ತೀಯ ಅಂದೋರಿಗೆಲ್ಲ ನೀ ಗೆದ್ದು ತೋರಿಸು ಬದಲು, ದೊಡ್ಡ ಸಾಧನೆಗೆ ಚಿಕ್ಕ ಅಂಬೆಗಾಲಿಂದ ಶುರು ಮಾಡು ಮೊದಲು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ, ತನ್ನದಲ್ಲ, ತಾನಲ್ಲ. ಮತ್ತೆ
ಗಿಫ್ಟ್ ಹಾಕಿದ್ದಾರೆ. ಸರ್, ಇವಾಗ 4 ರೂಪಾಯಿ ಕೊಡ್ಬೇಕು ನೆನ್ಪಿರ್ಲಿ. ಬ್ರದರ್ ಪಾಡು ತಗೊಂಡು ಕನ್ನಡ ಒಂದ್ ಕಡೆ ಸೈಡ್ ಇಟ್ಟು ನಮ್ಮ ಮೈಸೂರಿನ ಬಾಯ್ಸ್ ಈ ರೀತಿ ಇಂಡಿಪೆಂಡೆನ್ಸ್ ಒಂದು ಕಾರ್ನಿವಲ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗುತ್ತೆ. ಯಾಕೆಂದ್ರೆ ಬೈಕ್ ಲವರ್ಸ್ ತುಂಬಾ ಜನ ಇದ್ದಾರೆ, ಅದರಲ್ಲಿ ನೀವು ಪ್ರಮುಖರು. ಸೊ ಈ ಒಂದು ಕಾರ್ನಿವಲ್ ಬಗ್ಗೆ ಏನು ಹೇಳ್ತೀರಾ? ಬೈಕರ್ಸಲ್ಲಿ ಆನಂದೋತ್ಸವ ಯಾರು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿಕೊಂಡು ಯಾರು ನೆಮ್ಮದಿಯಾಗಿ ಗಾಡಿ ಓಡಿಸ್ತಾರೆ ಅವನಿಗೆ ನಿಜವಾದ ಬೈಕರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವೆಂಟು ನಿಮಗೋಸ್ಕರ ಮಾಡಿರೋದು, ನೀವು ಖುಷಿ ಪಡ್ಬೋದು. ನಾವು ಇವೆಂಟಿಗೆ ಬಂದಿರ್ತೀವಿ, ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಸೊ ನಿಮಗೋಸ್ಕರ ಕಂಪ್ಲೀಟ್ ಆಗಿ ಬಳಸ್ತೀವಿ. ಯಾವಾಗಲೂ ಈ ಥರ ಇವೆಂಟ್ಗಳನ್ನ ಮಾಡೋದೇ ನಿಮಗೋಸ್ಕರ. ಎಲ್ಲ ವಿಷಯಕ್ಕಂತೂ ದೊಡ್ಡ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದಕ್ಕೆ ಎಲ್ಲರೂ ಎಂಜಾಯ್ ಮಾಡಿ ನಮ್ಮ ಎಲ್ಲ ಕಡೆ ಕರ್ಕೊಂಡು ಥ್ಯಾಂಕ್ ಯು ಸರ್. ಸರ್, ನಿಮಗೋಸ್ಕರ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ. ಸೊ ಹ್ಯಾಟ್ರಿಕ್ ಕಾಲ್ ಹಾಕಲ್ಲ ಅಂತ ಹೇಳಿ ಹ್ಯಾಟ್ರಿಕ್ ಆಗಿ ಹಾಕಿದ್ದಾರೆ 3 ರಿಂಗ್ನ. ಸೊ ನಮ್ಮ ಕಡೆಯಿಂದ ಅವರಿಗೊಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೋಗು ಬ್ರೋ, ಮತ್ತೆ ಚೆನ್ನಾಗಿ ಕಾಣ್ತಿದ್ಯಾ. ಹೋಗಿ ಆಯ್ತು. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಕನ್ನಡ ನಗೆದ್ದ ಗೆಲುವು ಕನ್ನಡ ನನ್ನಿಚ್ಛೆಯಂತೆ ನಲಿಗೆ ಮೇಲೆ ಕುಡಿ ಕುಣಿದಾಡು ಕನ್ನಡ ಸಂಗೀತ ತೊಲಗು ಕನ್ನಡ ಸಾಹಿತ್ಯ ತೊಲಗು ಕನ್ನಡ ನನ್ನೆದೆಯ ಬಗೆದು ನೋಡು ನರನಾಡಿಗಳ ಮಿಡಿತ ಕನ್ನಡ 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 ನನ್ನ ಕನ್ನಡ 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 ನಮ್ಮ ಕನ್ನಡ ಕನ್ನಡಿಗನಾಗಿ ಕನ್ನಡದ ಬೆಲೆ ಕನ್ನಡಿಗರನ್ನೇ ತೋರಿಸುವೆ. ಈ ನೆಲದ ಮೇಲೆ ನನ್ನ ಋಣ ಇದೆ, ಅದನ್ನ ಕೊನೆವರೆಗೂ ತೀರಿಸುವೆ. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಪದ ಬಳಕೆಯ ಮೆರೆಸುವೆ. ಹಳದಿ ಕೆಂಪು ಬಾವುಟವ ತುಂಬ ಗರ್ಭದಿಂದ ಹಾರಿಸುವೆ. ಅಂಗನವಾಡಿಯಿಂದ ಹಿಡಿದು 1ರಿಂದ 10ರವರೆಗೂ ಆ ಕಡೆ ಈ ಕಡೆ ತಲೆ ಹಾಕದೇನೆ ಕನ್ನಡ ಮಾಧ್ಯಮದಲ್ಲೇ ಓದಿರೋದು. ಆ ಇಂದ ಅಹವರೆಗೂ ಕಾಯಿಂದ ಕ್ಷಾಜ್ಞವರೆಗೂ ಕರಿ ಹಲಿಗೆ ಮೇಲೆ ಬಿಳಿ ಬಳಪದ ತಿದ್ದು ಕಲಿತಿರೋದು. ಇವತ್ತಿನ ಬದುಕಿರೋವರೆಗೂ ಬೇರೆ ಭಾಷೆಗಳ ವ್ಯಾಮೋಹ ಬರೋದು ಕನ್ನಡ ನಂಬಿರೋದು. ಭರವಸೆಗಳು ಬರೋವರೆಗೂ ಬದಲಾವಣೆ ತರೋವರೆಗೂ ಹಠ ಬಿಡದನೆ ಪದಗಳ ಜೋಡಿಸಿ ಜಾಗ್ರತೆ ಮೂಡಿಸುತ್ತಿರೋದು. ತಾಯಿ ಹೇಳಿಕೊಟ್ಟ ಭಾಷೆ ಕನ್ನಡ, ಭಾಷೆ ಉಳಿಸುವ ಆಸೆ ಕನ್ನಡ, ತಂದೆ ಮಾಡಿಟ್ಟಿರೋ ಆಸ್ತಿ ಕನ್ನಡ, ಅದಕ್ಕೆ ಬಳಸೋ ಜಾಸ್ತಿ ಕನ್ನಡ. ಹುರು ಕಲಿಸಿದ ಪಾಠ ಕನ್ನಡ, ಗುರಿ ಮುಟ್ಟೋಕೆ ಹೋರಾಟ ಕನ್ನಡ, ಮನಸ್ಸಿಂದ ಮಾತಾಡೋ ಮಾತೆ ಕನ್ನಡ, ಜಗತ್ತನ್ನ ಗೆಲ್ಲೋ ಗೀತ ಕನ್ನಡ, ಶಾಲೆ ಮುಗಿದು ಸಿನಿಮಾ ಕನ್ನಡ, ಎಲ್ಲೇ ಹೋದ್ರು ನಮ್ದು ನಿಯಮ ಕನ್ನಡ, ಯೋಧನ ಬದುಕಿನ ಶಬ್ದ ಕನ್ನಡ, ಕಿಡು ಬಯಸದ ಮುಗ್ಧ ಕನ್ನಡ, ರೈತನ ಕಾಲಿನ ಕೆಸರು ಕನ್ನಡ, ಕೆಸರಿನ ದಿನ ಫಸಲು ಕನ್ನಡ, ಹೇಳ್ತೀನಿ ನನ್ನ ಫಸಲು ಕನ್ನಡ, ಕನ್ನಡ 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 ಕನ್ನಡ. Strength that no one can fight. Greater than what's on your mind. He's on the bone. He's on the bone. ಬ್ರೋ ಏನು ಇನ್ನೇ 2 ಹೋಗು ಅಂತ ಕಾಯ್ತವನೆ. ನೆಲ್ಲು ಕೊಡ್ತಿದ್ದಿಲ್ಲಪ್ಪ. ಲಾಸ್ಟ್ ಚಾನ್ಸು. ಬನ್ನಿ ಕೊಟ್ಬಿಟ್ಟು ಬನ್ನಿ. ಆಗ್ತಿದ್ಯಾ? ಆಗ್ತಿದೆ. ಮೇಲ್ಗಡೆ ನೋಡಿ, ಸಣ್ಣ ಇದೆ. ಆಯ್ತೈತಲ್ಲ. ಅಯ್ಯ ಸೌಂಡ್ ಬರುತ್ತೆ ಅಲ್ವಾ? ಸೌಂಡು ಚೇಂಜ್ ಮಾಡ್ತೀವ ನೀವು ಮುಂದಾಗಿ? ಅಷ್ಟು ಸೌಂಡ್ ಇಲ್ಲ. ಇದು ಸೌಂಡ್ ಬರಬೇಕು. ಸೌಂಡ್ ಇನ್ನೂ ಬರಬೇಕು. ಇರು ಮರೆ, ಅವಸರ ಪಡಬೇಡ. ಎಲ್ಲರಿಗೂ ಟೈಮ್ ಬರ್ತದೆ. ವೆಯ್ಟ್ ಮಾಡು, ವೆಯ್ಟ್ ಮಾಡು. ಟೈಮ್ ಕೊಡು. ರೆಡಿ ಆಗ್ಬೇಕಲ್ವಾ? ಬಂದ್ರು.
ಸೌಂಡ್ ಇದೆಯಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಓಕೆ ಅನಿಸ್ಬೋದು. ಯಾಕಂದರೆ ಹುಡುಗರು ಯಾರೂ ಬಂದಿರಲಿಲ್ಲ, ಸೊ ಕೋಳೆ ಮಾಡೋಕ್ಕಾಗಲಿಲ್ಲ. ನನಗೂ ಯಾಕೋ ಹುಡುಗರು ಇಲ್ಲದೆ ಕಂಫರ್ಟಬಲ್ ಅನಿಸ್ತಿಲ್ಲ. ಸೊ ಅದಕ್ಕೆ ಎಷ್ಟೆಷ್ಟಾಗುತ್ತೋ ಸುಮ್ಮನೆ ಹಂಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಜಾರು ಮಾಡ್ಕೊಬಿಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಸತಿ. ಸೊ ಬರಬೇಕಿತ್ತು, ಹುಡುಗರ ಪ್ರಾಬ್ಲಮಿಂದ ಅವ್ರು ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಎಂಟರ್ಟೈನ್ಮೆಂಟ್ ಇರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈಗ ಫ್ರೆಶರ್ ನಾನು ಯೂಟ್ಯೂಬ್ಗೆ. ಈ ಈವೆಂಟ್ಸ್ ಎಲ್ಲ ಹೆಂಗೆ ನಮಗೆ ನನಗೆ ಅಷ್ಟು ಐಡಿಯಾಸ್ ಇಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಫಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟೇ. ನೆಕ್ಸ್ಟ್ ಟೈಮ್ ಇಂಥ ಈವೆಂಟ್ಸ್ಗೆ ಹೇಗಿರಬೇಕು, ಹೇಗೆ ಹೋಗಬೇಕು, ಅಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನೋ ಈ ವಿಡಿಯೋ ಇಸ್ ಓಕೆ. ಬೇಜಾರು ಮಾಡ್ಕೊಬಿಡಿ, ನೆಕ್ಸ್ಟ್ ವಿಡಿಯೋ ಪಕ್ಕ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಂಥ ವಿಡಿಯೋ ತಂದೇ ತರ್ತೀನಿ. ತುಂಬ ಜನ ಹುಡುಗರು ಬರಬೇಕಿತ್ತು, ಏನೋ ಕೆಲಸಗಳಿದೆ ಅದಿದೆ ಇದಿದೆ ಅಂತ ಹೇಳ್ಕೊಂಡು. ಸೊ ಬರೋಕ್ಕಾಗಲಿಲ್ಲ ಅವರು. ಸೊ ಏನೂ ಮಾಡೋಕ್ಕಾಗಲಿಲ್ಲ. ನನಗೂ ಇದು ಹೊಸ್ದಲ್ವಾ, ಸೊ ಹೆಂಗೆ ಏನೇನು ಅಂತ ಒಂದು ಐಡಿಯಾ ಬೇಕಿತ್ತು. ಸೊ ಅದು ಐಡಿಯಾ ತೊಗೊಂಡಿದ್ದೀನಿ ಈಗ. ಇಟ್ಸ್ ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಆಗಲ್ಲ, ಪಕ್ಕ ಎಂಟರ್ಟೈನ್ಮೆಂಟ್ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್. ಟೈಮ್ ಕೊಡು, ರೆಡಿ ಆಗಬೇಕಲ್ವಾ? ಬಂದ್ರು She ride it like a Congo. Then over having flashbacks, she gon' eat me up like a Congo. It's the way I pop my shit, the hoes not ready. I'm going bonkers.